ಪವಿತ್ರ ಗೌಡ ಮತ್ತು ರೇಣುಕಾ ಸ್ವಾಮಿ ನಡುವೆ ಚಾಟಿಂಗ್ ಆಗಿತ್ತು ಅನ್ನುವಂಥ ಒಂದು ವಿಚಾರ ಈಗ ಬಯಲಾಗ್ತಾ ಇದೆ. ಇನ್ಸ್ಟಾಗ್ರಾಮ್ನಲ್ಲಿ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡ್ತಾ ಇದ್ದ ಅನ್ನುವಂಥ ಒಂದು ವಿಚಾರ ಈಗಾಗಲೇ ಇನ್ಸ್ಟಾಗ್ರಾಮ್ ಸಂಸ್ಥೆಯಿಂದನೂ ಕೂಡ ಇದರ ಬಗ್ಗೆ ಖಚಿತತೆ ಹೊರಬಿದ್ದಿದೆ. ಪೊಲೀಸರಿಗೆ ಈಗಾಗಲೇ ಮಾಹಿತಿಯನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಅದರಂತೆ ಈಗ ಟಿವಿ9ಗೂ ಕೂಡ ಲಭ್ಯವಾಗಿದೆ ಮೆಸೇಜ್ಗಳ ಎಕ್ಸ್ಕ್ಲೂಸಿವ್ ಮಾಹಿತಿ. ರೇಣುಕಾ ಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡ್ತಾ ಇದ್ದ ಅಂತ ಹೇಳಿ ಆರೋಪಗಳು ಬಂದಿದ್ವು ಈ ಹಿಂದೆನೂ ಕೂಡ. ಅದಕ್ಕೋಸ್ಕರ ಅಂತಾನೆ ರೇಣುಕಾ ಸ್ವಾಮಿಯನ್ನ ಕರೆಸಿ ಆತನ ಮೇಲೆ ಹಲ್ಲೆ ಮಾಡಿ ನಂತರ ಆತನಿಂದ ಸಾರಿ ಕೇಳಿಸಿದ್ರು ಡಿ ಗ್ಯಾಂಗ್ನ ಸದಸ್ಯರು ಅಂತ ಹೇಳಿ ಕೂಡ ಇದ್ದಂಥ ಒಂದು ಮಾಹಿತಿ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇನ್ಸ್ಟಾಗ್ರಾಮ್ ಕೂಡ ಕ್ಲಿಯರ್ ಮಾಡಿದೆ. ಪೊಲೀಸರು ಕೇಳಿದಂಥ ಒಂದು ಪ್ರಶ್ನೆಗಳಿಗೆ ಆ ಒಂದು ನೋಟಿಸ್ಗೆ ಉತ್ತರವನ್ನು ಕೊಟ್ಟಿರುವಂಥ ಇನ್ಸ್ಟಾಗ್ರಾಮ್ ಸಂಸ್ಥೆ, ಹೌದು ಈ ಅಕೌಂಟ್ನಿಂದ ಪವಿತ್ರ ಗೌಡ ಅಕೌಂಟ್ಗೆ ಮೆಸೇಜಸ್ ಪಾಸ್ ಆಗಿವೆ ಅನ್ನುವಂಥದ್ರ ಬಗ್ಗೆ ಒಂದು ಖಚಿತತೆಯನ್ನು ಕೊಟ್ಟಿದ್ರು. ಸೊ ಈಗ ಟಿವಿ9 ಬಳಿ ಲಭ್ಯವಾಗ್ತಾ ಇದೆ ಮೆಸೇಜಸ್ ಈತ ಮಾಡಿದ್ದು ನಿಜ ಅನ್ನುವಂಥದ್ದು. ರೇಣುಕಾ ಸ್ವಾಮಿ ಅಶ್ಲೀಲವಾಗಿ ಚಾಟ್ ಮಾಡ್ತಾ ಇದ್ದ ಅಂಥೇಳಿ ಚಾಟ್ ಶೀಟ್ನಲ್ಲೂ ಕೂಡ ಈ ಚಾಟಿಂಗ್ ಬಗ್ಗೆ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ನಿನಗೆ ನಾನು ತಿಂಗಳಿಗೆ 10,000 ಕೊಡ್ತೀವಿ ಕಣೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಂತೆ ರೇಣುಕಾ ಸ್ವಾಮಿ. ಪವಿತ್ರ ಗೌಡಗೆ ಈ ರೀತಿಯಾಗಿ ಮೆಸೇಜ್ ಮಾಡಿ ಆಫರ್ ಕೊಟ್ಟಿದ್ದಂಥ ರೇಣುಕಾ ಸ್ವಾಮಿ. ಜೂನ್ 6ನೇ ತಾರೀಕು ಚಾಟಿಂಗ್ ಮಾಡಿದ್ದಂಥ ರೇಣುಕಾ ಸ್ವಾಮಿ ನನ್ನ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ಮಾಡು ಅಂತನೂ ಕೂಡ ಮೆಸೇಜ್ ಮಾಡಿದ್ನಂತೆ. ಓಕೆ, ಬಟ್ ನಾನು ಕರೆದಾಗ ನೀನು ಬರ್ತೀಯಾ ಅನ್ನುವಂಥ ಒಂದು ಪ್ರಶ್ನೆ. ರೇಣುಕಾ ಸ್ವಾಮಿಗೆ ಬರ್ತೀಯಾ ಅಂತ ಹೇಳಿ ಪವನ್ ಕಳಿಸಿದ. ಇನ್ಫ್ಯಾಕ್ಟ್ ರೇಣುಕಾ ಸ್ವಾಮಿ ಅನ್ಕೊಂಡಿದ್ದು ಇದು ಪವಿತ್ರ ಗೌಡ ನನ್ನ ಜೊತೆಗೆ ಮೆಸೇಜ್ ಮಾಡ್ತಾ ಇದ್ದಾಳೆ ಅಂತ. ಬಟ್ ಇಲ್ಲಿ ಯಾವಾಗ ಈ ಥರದ ಮೆಸೇಜಸ್ ಬಂತೋ ಪವಿತ್ರ ಗೌಡ ಪವನಿಗೆ ಹೇಳಿದಾಳೆ. ಪವನ್ ಪವಿತ್ರ ಗೌಡ ಅಕೌಂಟ್ನಿಂದ ಚಾಟಿಂಗ್ ಶುರು ಮಾಡಿದಾನೆ ರೇಣುಕಾ ಸ್ವಾಮಿ ಜೊತೆಗೆ. ಇದು ಗೊತ್ತಿಲ್ಲದೆ ಇದ್ದಂಥ ರೇಣುಕಾ ಸ್ವಾಮಿ ಬಹುಶಃ ಪವಿತ್ರ ಗೌಡನೇ ನನಗೆ ರಿಯಾಕ್ಟ್ ಮಾಡ್ತಾ ಇದ್ದಾಳೆ, ಮೆಸೇಜ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಕೊಂಡು ಈತ ಮೆಸೇಜನ್ನು ಮುಂದುವರಿಸಿದ್ದ. ಪವಿತ್ರ ಗೌಡ ಜೊತೆಗೆ ಚಾಟಿಂಗ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ಮೆಸೇಜ್ ಮಾಡಿದ್ದಂಥ ರೇಣುಕಾ ಸ್ವಾಮಿ ನಿನಗೋಸ್ಕರ ನಾನು ಬರ್ತೀನಿ ಕಣೆ ಅಂತನೂ ಕೂಡ ಹೇಳಿದ್ದಂತೆ. ಅದಾದ ನಂತರ ನಡೆದಿದ್ದು ರೇಣುಕಾ ಸ್ವಾಮಿಯ ಕಿಡ್ನಾಪ್ ಪ್ಲಾನ್. ನೋಡಿ, ಈತ ಮೆಸೇಜಸ್ ಈ ಹಿಂದೆನೂ ಕೂಡ ಬೇರೆ ಬೇರೆ ರೀತಿಯಾಗಿ ಮಾಡಿದಾನೆ, ಒಂದಷ್ಟು ಅಶ್ಲೀಲವಾಗಿ ಫೋಟೋಗಳನ್ನು ಕಳಿಸಿದಾನೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಈತನ ಮೇಲಿರುವಂಥ ಆರೋಪ. ಸೊ ಈಗ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದಂಥ ಈತ, ನಾನು ಬೇಕಾದ್ರೆ ನಿನಗೆ ತಿಂಗಳಿಗೆ 10,000 ಕೊಡ್ತೀನಿ, ನನ್ನ ಜೊತೆಗೆ ಲಿವ್ ಇನ್ ರಿಲೇಶನ್ಶಿಪ್ ಮಾಡು ಅಂತ ಕೇಳಿದ್ನಂತೆ. ಪವಿತ್ರ ಹೆಸರಲ್ಲಿ A3 ಆಗಿರುವಂತಹ ಪವನ್ ಚಾಟಿಂಗ್ ಅನ್ನ ಮುಂದುವರಿಸಿದ್ದ. ಮೆಡಿಕಲ್ ಶಾಪ್ ಹೊರಗಡೆ ಫೋಟೋ ಕಳಿಸಿದ್ದಂಥ ಪವನ್, ರೇಣುಕಾ ಸ್ವಾಮಿ ಕೆಲಸ ಮಾಡ್ತಾ ಇದ್ದಂಥ ಮೆಡಿಕಲ್ ಶಾಪ್ ಅದು, ಅಲ್ಲಿಂದ ಒಂದು ಫೋಟೋವನ್ನ ಕಳಿಸ್ತಾನೆ. ಅದಾದ ನಂತರ ತನ್ನ ಮರ್ಮಾಂಗದ ಫೋಟೋವನ್ನ ಕೂಡ ರೇಣುಕಾ ಸ್ವಾಮಿ ಕಳಿಸಿದ್ನಂತೆ. ಪವಿತ್ರ ಹೆಸರಿನಲ್ಲಿ A3 ಪವನ್ ಇದೆಲ್ಲದಕ್ಕೂ ಕೂಡ ರಿಯಾಕ್ಟ್ ಮಾಡ್ತಾ ಹೋಗಿದ್ದಾನೆ. ಇದರ ಬಗ್ಗೆ ಗೊತ್ತಿಲ್ಲದೆ ಇರುವಂತಹ ರೇಣುಕಾ ಸ್ವಾಮಿ ಪವಿತ್ರ ಗೌಡನೇ ನನ್ನ ಜೊತೆಗೆ ಚಾಟ್ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಂಡು ಈತ ಕೆಲವೊಂದಷ್ಟು ಫೋಟೋಗಳನ್ನ ಕೂಡ ಕಳಿಸಿದಾನೆ. ಮೆಸೇಜ್ನಲ್ಲಿ ಅಶ್ಲೀಲವಾಗಿ ಮಾತಾಡಿದ್ದಲ್ಲದೆ ಕೆಲವೊಂದಷ್ಟು ಪ್ರೈವೇಟ್ ಪಾರ್ಟ್ ಫೋಟೋಗಳನ್ನ ಕೂಡ ಈತ ಕಳಿಸಿದ್ದಾನೆ ಅನ್ನುವಂಥದ್ದು ಪೊಲೀಸರು ತಮ್ಮ ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಈ ಚಾರ್ಜ್ ಶೀಟ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಟಿವಿ9ಗೆ ಲಭ್ಯವಾಗಿದೆ. ಅದನ್ನು ಆಧರಿಸಿ ನಿಮಗೆ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ರೇಣುಕಾ ಸ್ವಾಮಿ ಏನೇನು ಮಾಡಿದ್ದ, ಯಾಕೋಸ್ಕರ ಈ ಘಟನೆಗಳಾಯಿತು ಅನ್ನುವಂಥದ್ದಕ್ಕೆ ಕಾರಣವನ್ನು ಹುಡುಕ್ತಾ ಹೋದಾಗ ಅಸಲಿ ಚಿತ್ರಣ ಬಯಲಾಗೋದು ಇಲ್ಲಿ. ಸೊ ಇದು ರೇಣುಕಾ ಸ್ವಾಮಿ ಚಾಟ್ ಮಾಡ್ತಾ ಇದ್ದ ಅನ್ನುವಂಥದ್ರ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂತಹ ಪೊಲೀಸರು.